ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ತಿಂಗಳು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಣ, ಪ್ರೀತಿ ಮತ್ತು ಶತ್ರುಗಳ ಪ್ರಮುಖ ಬದಲಾವಣೆಗಳಾಗುತ್ತಾ, ಅದೃಷ್ಟದ ಹಠಾತ್ ತಿರುವು ಈ ತಿಂಗಳು ಉಂಟಾಗುತ್ತೆ, ರಹಸ್ಯಗಳು ನಿಮ್ದು ಬಯಲಾಗುತ್ತೆ, ಎಲ್ಲ ಏನೇನಾಗುತ್ತೆ ಎಲ್ಲ ವಿಚಾರಗಳನ್ನ ಕುಂಭರಾಶಿ ಜಾತಕರಿಗೆ ತಿಳಿಸಲಾಗುತ್ತೆ. ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ. ಒಟ್ಟು 5 ಗ್ರಹಗಳ ರಾಶಿ ಪರಿವರ್ತನೆ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ನೀವು ಕುಂಭರಾಶಿ ಜಾತಕ ತಿಳಿಯುವ ಮೊದಲು ಈ ತಿಂಗಳ ವಿಶೇಷತೆ ಏನು ಅನ್ನೋದನ್ನ ಫಸ್ಟ್ ತಿಳಿಸ್ಬಿಡ್ತೀನಿ. ನೋಟ್ ಮಾಡ್ಕೊಳ್ಳಿ. 12/8/2026 ಬುಧವಾರ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡಿ. ಈ ವ್ರತ ಎಲ್ಲಿ ಹೇಳಲಾಗಿದೆ ಅಂದ್ರೆ ಸ್ಕಾಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಯಾರ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ದುಡಿಬೇಕಾಗುತ್ತೆ, ಗಂಡಸರು ದುಡಿಯಕ್ಕಾಗಲ್ಲ, ಅವ್ರಿಗೆ ಆರೋಗ್ಯ ಸಮಸ್ಯೆ, ಇನ್ನು ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಕೆಲಸ ಸಿಗಲ್ಲ, ಅವು ಗಂಡನ ಕೆಲಸ ಸಿಗಲ್ಲ, ಅದೇನ್ ಮಾಡೋಕ್ಕಾಗುತ್ತೆ, ಮನೆ ನಡೆಸಕ್ಕೆ ಹೆಂಡತಿ ಹೋಗ್ಬೇಕಾಗತ್ತೆ. ಇಂತಹ ಪ್ರಸಂಗಗಳಿರುವಂಥವ್ರು ಈ ಸ್ಕಾಂದ ಪುರಾಣದಲ್ಲಿ ತಿಳಿಸಿದಂತಹ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡಿ. ಇದು ಬಹಳ ಸಿಂಪಲ್ ಆಗಿದೆ. ಈಗ 12ನೇ ತಾರೀಕು ಆಷಾಢ ಮಾಸ ಕೃಷ್ಣ ಅಮಾವಾಸ್ಯೆ ದಿನ ಸುಮಂಗಲಿಯರು ಮಂಗಳ ಸ್ನಾನವನ್ನು ಮಾಡುವಂಥದ್ದು. ಪೂಜಾ ಗ್ರಹವನ್ನ ಹೆಂಗು ಕ್ಲೀನ್ ಮಾಡಬೇಕು, ರಂಗವಾಲ್ಯಾದ್ಯಗಳಿಂದ ಅಲಂಕರಿಸಬೇಕು. ಅಂದ್ರೆ ರಂಗೋಲಿ ಹಾಕೋದು, ಹೂವು ಇಡುವಂಥದ್ದು. ಆಮೇಲೆ ಸರ್ವತೋಭದ್ರವಾದ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿಗಳನ್ನ ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುತ್ತಿರುವ ಜ್ಯೋತಿ ಸ್ತಂಭವನ್ನ ಇಟ್ಟು ಪರಮೇಶ್ವರನನ್ನ ನೀವು ಆಹ್ವಾನ ಮಾಡಿ ಪೂಜಿಸಬೇಕು. ತುಪ್ಪದ ದೀಪ ಹಚ್ಚಬೇಕು. ರಾಶಿ ಏನ್ ರಾಶಿ ಹಾಕ್ಬೇಕು? ಕಾಳುಗಳ ರಾಶಿ, ಅಂದ್ರೆ ಧಾನ್ಯಗಳ ರಾಶಿ ಹಾಕ್ಬೇಕು. ಅಲ್ಲಿ ದೀಪ ಇಡ್ಬೇಕು ಅಷ್ಟೇ. ಅಲ್ಲಿ ಆ ಜ್ಯೋತಿರ್ಲಿಂಗವನ್ನ, ಜ್ಯೋತಿರ್ದೀಪವನ್ನ ಪರಮೇಶ್ವರನನ್ನ ಆಹ್ವಾನ ಮಾಡ್ಬೇಕು. ಅದಕ್ಕೆ ಅಲ್ಲಿ ಪೂಜೆ ಮಾಡ್ಬೇಕು. ಓಂ ನಮಃ ಶಿವಾಯ ಅಂತ ಪೂಜೆ ಮಾಡ್ತಿರೋ, ಪರಮಾತ್ಮನೇ ನಮಃ ಅಂತಿರೋ, ಮಹಾದೇವ ಅಂತ ಪೂಜೆ ಮಾಡ್ತಿರೋ ಮಾಡಿ. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀಲಾಗುತ್ತೆ. ಸುಮಂಗಲಿಯರು ಸೌಭಾಗ್ಯದಾಯಕ ವ್ರತ ಅಂತ ಕೂಡ ಕರೀಲಾಗುತ್ತೆ. ಮಾಡಿ. 17/8/2026 ಸೋಮವಾರ ನಾಗರ ಪಂಚಮಿ, 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ. ಗುರುಜಿ, ನನಗೆ ವರಮಹಾಲಕ್ಷ್ಮಿ ವ್ರತ ಮಾಡಕ್ ಬರಲ್ಲ, ನಾಗರ ಪಂಚಮಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ವೇದಗಳಲ್ಲಿ ಅಥವಾ ಹೇಗೆ ಹೇಳಿದ್ದಾರೆ, ಹೇಗೆ ಮಾಡಬೇಕು ಅಂತ ನಿಮ್ಗೆಲ್ಲ ಪ್ರಶ್ನೆ ಇದ್ರೆ ನೀವು ಅದು ಸಪ್ರೇಟ್ ವಿಡಿಯೋ ಮಾಡಲಾಗುತ್ತೆ. ಇದೇ ವಿಡಿಯೋದಲ್ಲಿ ಎಲ್ಲ ತಿಳಿಸೋಕ್ಕಾಗಲ್ಲ. ಇಲ್ಲಿ ತಿಂಗಳ ಭವಿಷ್ಯ ಅಷ್ಟೇ. ಅದು ತಿಂಗಳಲ್ಲಿ ಏನು ಬರುತ್ತೆ ವಿಶೇಷ ಅನ್ನೋದನ್ನ ಮಾತ್ರ ತಿಳಿಸ್ತಾ ಇದ್ದೀನಿ. 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರನ್ನ ಕೂಡ ಪ್ರಾರ್ಥನೆ ಮಾಡಿ. ಹಾಗಾದ್ರೆ ಈಗ ಕುಂಭರಾಶಿಯ ವಿಚಾರಕ್ಕೆ ಡೈರೆಕ್ಟ್ ಆಗಿ ಈಗ ನಾನು ಬರ್ತಾ ಇದ್ದೀನಿ. ಕುಂಭರಾಶಿಯವರಿಗೆ ಶುಕ್ರ ಯೋಗಕಾರಕ. 1ನೇ ತಾರೀಕು ಆಗಸ್ಟ್ 2026 1ನೇ ತಾರೀಕು ಆರಂಭ ಆಗ್ತಾ ಇದ್ದಂಗೆನೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ ಆಗೋದ್ರಿಂದ ಶುಕ್ರ ನೀಚನಾಗ್ಬಿಡ್ತಾನೆ. ಕುಂಭರಾಶಿಯವರಿಗೆ ಶುಕ್ರ 4ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ. ಎಷ್ಟನೇ ಮನೆಗೆ ಸಂಚಾರ ಆಗ್ತಾನೆ? ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. 8ನೇ ಮನೆಗೆ ಶುಕ್ರ ಸಂಚಾರ ಆಗೋದ್ರಿಂದ ನಮಗೇನೋ ನೆಗೆಟಿವ್ ಎಫೆಕ್ಟ್ ಆಗುತ್ತಾ? ನೀಚನಾಗ್ತಾ ಇದೆ, ನಮ್ಗೇನು ಎಫೆಕ್ಟ್ ಆಗುತ್ತಾ? ನಿಮ್ಗೀಗ ಗುರುಬಲನೂ ಇಲ್ಲ, ಶುಕ್ರ ಆದ್ರೂ ನಮ್ಗೆ ಒಳ್ಳೆ ಫಲ ಕೊಡ್ತಾನ ಅಂತ ನಿಮ್ಮೆಲ್ಲ ಪ್ರಶ್ನೆ ಇದ್ರೆ, ಶುಕ್ರ 4 ಮತ್ತು 9ನೇ ಮನೆ ಅಧಿಪತಿಯಾಗಿ 8ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಗುಪ್ತ ಹಣಕಾಸು, ಅಂದ್ರೆ ನೀವು ವಿವಾಹ ಆಗಿದ್ರೆ ನಿಮ್ಮ ಅತ್ತೆ ಮಾವ ದುಡ್ಡು ಕೊಡ್ಬೋದು, ಅಥವಾ ಪತ್ನಿಯಿಂದ ಧನ ಲಾಭ ಬರ್ಬೋದು, ಹಠಾತ್ ಆರ್ಥಿಕ ಲಾಭಗಳು ಉಂಟಾಗುತ್ತೆ. ನೋಡಿ, ತಿಂಗಳಲ್ಲಿ ಎಷ್ಟು ಒಳ್ಳೇದಾಗುತ್ತೆ. ವಿಮೆ, ಯಾವುದೋ ವಿಮೆ ಮಾಡ್ಬಿಟ್ಟಿರ್ತೀರ, ಟರ್ಮ್ ಇನ್ಶೂರೆನ್ಸ್ ಅಲ್ಲ, ಇಷ್ಟು ಬರಬೇಕು ಇನ್ಕಮ್ ಅಂತ ಮಾಡಿರ್ತೀರ, ಅಂತ ವಿಮೆ ಹಣ ಬರ್ಬೋದು. ಹಣದ ಒಳ ಹರಿವು ಹೆಚ್ಚಾಗುತ್ತೆ. ಯಾರಿಂದ ಬರುತ್ತೆ? ಸಂಗಾತಿಯಿಂದ ಆದ್ರೂ ಬರ್ಬೋದು. ಪಾಲುದಾರರು, ಬಿಸ್ನೆಸ್ ಅಲ್ಲಿ ಪಾಲುದಾರಿಕೆ ಮಾಡಿರ್ತೀರ, ಅತ್ತೆ ಮಾವಂದಿರ ಮೂಲಕ ಕೂಡ ಸಂಪತ್ತನ್ನು ಗಳಿಸುವಂತಹ ಯೋಗ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ.
ಕುಜ ನೋಡಿ 2ನೇ ತಾರೀಕು 1ನೇ ತಾರೀಕು ಶುಕ್ರ ಚೇಂಜ್ ಆದರೆ 2ನೇ ತಾರೀಕು ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ. 5ನೇ ಮನೆಗೆ ಸಂಚಾರ ಆಗ್ತಾನೆ. 5 ಅಂದಾಗ ಪ್ರಣಯ ಸುಖ, ಹಠಾತ್ ಪ್ರಣಯ. ನೀವು ಒಂಟಿಯಾಗಿದ್ದರೆ ರೋಮಾಂಚನಕಾರಿ ಪ್ರಣಯ ಆಕರ್ಷಣೆಗಳು ಉಂಟಾಗುತ್ತೆ. ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲ ಆಸೆಗಳು ಸಡನ್ನಾಗಿ ಉಂಟಾಗುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ ಮಕ್ಕಳ ಚಟುವಟಿಕೆಗಳ ಮೇಲೆ ಜಾಸ್ತಿ ಗಮನವನ್ನು ಕೊಡ್ತೀರಿ. ಆಮೇಲೆ ಹೂಡಿಕೆಗಳ ಮೇಲೆ ಗಮನವನ್ನು ಕೊಡ್ತೀರಿ. ಪ್ರೀತಿ ಪ್ರೇಮದ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಜೂಜಾಟದಲ್ಲಿ ಬಹಳ ಎಚ್ಚರ. ಸ್ವಂತ ಉನ್ನತ ಕಲಿಕೆ ಕಡೆಗೆ ನಿಮ್ಮನ್ನ ನೀವು ಗಮನ ಕೊಟ್ಟಷ್ಟು ಒಳ್ಳೆಯದು. ಅಥವಾ ಎಲ್ಲೋ ಹೋಗೋದು, ಶೇರ್ ಮಾರ್ಕೆಟ್ದೆಲ್ಲ ನಮ್ಗೆ ಯಾರೋ ಪಾಠ ಹೇಳ್ಕೊಡ್ತಾ ಇದ್ದಾರೆ, ರೆಸಿಸ್ಟೆನ್ಸ್ ಗೊತ್ತು, ಅದು ಗೊತ್ತು, ಇದು ಗೊತ್ತು ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿ ಕಳ್ಕೊಬೇಡಿ. ನಿಮ್ಮ ಮಾತು ಬಹಳ ತೀಕ್ಷ್ಣವಾಗಿರುತ್ತೆ. ಮಾತಾಡಬೇಕಾದ್ರೆ ಬಹಳ ಎಚ್ಚರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಎಚ್ಚರ. ಜೂಜಾಟ, ಷೇರುಗಳಲ್ಲಿ ಏನೋ ಊಹಾಪೋಹಗಳು ಅನ್ಕೊಂಡ್ಬಿಡೋದು, ಎಷ್ಟೋ ಮೇಲೆ ಕೊಟ್ಟೋಗುತ್ತೆ, ಇಂಟ್ರಾಡೇ ಮಾಡ್ಬಿಡೋದು, ಕಳ್ಕೊಂಡ್ಬಿಡೋದು, ಆ ಥರ ಮಾಡ್ಕೋಬೇಡಿ. ಆ ಥರದ ಹೂಡಿಕೆಯಿಂದ ಎಚ್ಚರ. ಆ ಥರ ಅರ್ಜೆಂಟು ನಾನು ಹಾಕ್ಬಿಡ್ಬೇಕು ದುಡ್ಡು, ಈಗಲೇ ಶ್ರೀಮಂತ ಆಗ್ಬಿಡ್ಬೇಕು, ಈಗ 1 ಲಕ್ಷ ಹಾಕಿದ್ದೀನಿ 2 ಲಕ್ಷ ಲಾಭ ಮಾಡಿಬಿಡ್ಬೇಕು, ಅವೆಲ್ಲ ತಪ್ಪು. ಅವೆಲ್ಲ ನೀವು ಯೋಚನೆ ಮಾಡೋದು ತಪ್ಪು. ಆತುರ, ಸರಿಯಾಗಿ ಸ್ಟಡಿ ಮಾಡಬೇಕು. ಜೂಜಾಟ ಆಗಿರ್ಬೋದು, ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು, ಹಾರ್ಸ್ ರೈಡಿಂಗ್ ಇರ್ಬೋದು, ಮೊಬೈಲ್ ಆಟಗಳಿರ್ಬೋದು, ಇವೆಲ್ಲದರಲ್ಲೂ ಹುಷಾರಾಗಿರಿ. ಲಾಟ್ರಿ ಇರ್ಬೋದು. ಸೂರ್ಯ 7ನೇ ಮನೆ ಸಂಚಾರ ಆಗ್ತಾನೆ. ಕರ್ಕಾಟಕ ರಾಶಿಯಿಂದ ತನ್ನ ಸ್ವಕ್ಷೇತ್ರಕ್ಕೆ 17/8/2026 ಸೂರ್ಯ ಸ್ವಪರಿವರ್ತನೆ ಆಗೋದ್ರಿಂದ, ಅಂದ್ರೆ ರಾಶಿ ಪರಿವರ್ತನೆ ಆಗೋದ್ರಿಂದ, ತನ್ನ ಸ್ವಕ್ಷೇತ್ರಕ್ಕೆ ಬರೋದ್ರಿಂದ ನಿಮಗೆ 7ನೇ ಮನೆ ಅಧಿಪತಿ. ವೈಯಕ್ತಿಕವಾಗಿ ಹೆಮ್ಮೆ ಹೆಚ್ಚಾಗುವಂಥದ್ದು. ನೀವೇನು ಮಾಡಾಗ ಈಗ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಸಂಗಾತಿಯನ್ನ ನಿಯಂತ್ರಿಸೋಕ್ಕೆ ಪ್ರಯತ್ನ ಮಾಡ್ತೀರಿ. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿ ನೀವು ಹೇಳ್ದಂಗೆ ಕೇಳಬೇಕು, ನೀವು ಸ್ತ್ರೀ ಆಗಿದ್ದರೆ ನಿಮ್ಮ ಪತಿ ನೀವು ಹೇಳ್ದಂಗೆ ಕೇಳಬೇಕು ಅನ್ನುವಂತಹ ಬಲವಾದ ಬಯಕೆ ಹೆಚ್ಚಾಗುವಂಥದ್ದು. ವ್ಯಾಪಾರ ಪಾಲುದಾರಿಕೆಯಲ್ಲಿ ಪ್ರಭಾವಿ ಜನರೊಂದಿಗೆ ಒಪ್ಪಂದಗಳನ್ನು ಮಾಡ್ಕೊಳ್ತೀರಿ. ನೀವು ಹೇಳ್ದಂಗೆ ಕೇಳಬೇಕು ನಿಮ್ಮ ಸಂಗಾತಿ ಅಂದಾಗ ಏನಾಗುತ್ತೆ, ಘರ್ಷಣೆಗಳಾಗುತ್ತೆ, ಎಚ್ಚರ. ಆಮೇಲೆ ಕೆಲವರಿಗೆ ರಾಜಕೀಯವಾಗಿ ಇಚ್ಛಾಶಕ್ತಿ ಹೆಚ್ಚಾಗುವಂಥದ್ದು. ನಾನು ಗೆಲ್ಲಬೇಕು, ಎಲೆಕ್ಷನ್ಗೆ ಹೋಗ್ಬೇಕು, ರಾಜಕಾರಣ ಮಾಡಬೇಕು. ನಿಮ್ಮ ಸಂಗಾತಿ ಇರ್ಬೋದು, ಅಂದರೆ ನಿಮ್ಮ ಹೆಂಡತಿ, ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ, ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು. ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು. ಅದಕ್ಕೆ ನಿಮಗೆ ಇದೆಲ್ಲ ಆಗಬಾರದು ಅಂದರೆ ಏನು ಪರಿಹಾರ ಮಾಡ್ಕೋಬೇಕು, ಏಕಾಂತವಾಗಿ ಕೂತ್ಕೊಳ್ಳಿ. ವಿಶ್ರಾಂತಿ ಸಮಯ ನಿಮಗೆ ಬಹಳ ಅಗತ್ಯ. ಸೂರ್ಯನಿಗೆ ಬೆಳಗ್ಗೆ ಬೇಗ ಎದ್ದು ಅರ್ಘ್ಯವನ್ನು ಕೊಡುವಂತಹ ಪರಿಹಾರವನ್ನು ಮಾಡಿ. ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರ ಪ್ರತಿದಿನ 108 ಸಲ ಜಪ ಮಾಡಿ. ಬುಧ ನಿಮಗೆ ಕುಂಭರಾಶಿ ಜಾತಕರಿಗೆ ಪಂಚಮಾಧಿಪತಿ, ಮತ್ತೆ ನಿಮಗೆ ಅಷ್ಟಮಾಧಿಪತಿ. 6ನೇ ಮನೆ ಸಂಚಾರ ಆಗ್ತಾನೆ. 6ನೇ ಮನೆ ಅಂದರೆ ಉಪಚಯ ಸ್ಥಾನ. ಕೆಲಸದ ಸ್ಥಳದಲ್ಲಿ ದಕ್ಷತೆಯಾಗಿ ಕೆಲಸ ಮಾಡಿದಾಗ ನಿಮಗೆ ಒಳ್ಳೆಯದಾಗುತ್ತೆ. ಸುಮ್ಮನೆ ಸೋಂಬೇರಿತನ, ನಾನು ಗೌರ್ಮೆಂಟ್ ಕೆಲಸ, ಡ್ಯೂಟಿ ಅವರ್ಸ್ ಮುಗಿಯೋಕ್ಕಿಂತ ಮುಂಚೆನೇ ಕಾಫಿ ಕುಡಿಯೋಕೆ ಒಂದು 10 ಸತಿ ಹೋಗೋದು, ಕೆಲಸ ಇನ್ನು ಟೈಮು ಯಾವಾಗ ಎಂಡ್ ಆಗುತ್ತೋ ಅದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ಮನೆಗೆ ಬಂದ್ಬಿಡೋದು, ಅವೆಲ್ಲ ಮಾಡಬಾರ್ದು. ಈಗ ನಿಮಗೆ ಒಳ್ಳೆ ಟೆಕ್ನಿಕಲ್ ಸ್ಕಿಲ್ಸ್, ತಾಂತ್ರಿಕ ಕಲಿಯುವಂತಹ ಒಳ್ಳೆ ಟೈಮು. ಡಾಕ್ಯುಮೆಂಟ್ನ ಮ್ಯಾನೇಜ್ ಮಾಡುವಂಥದ್ದು, ಸ್ಪ್ರೆಡ್ ಶೀಟ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು. ನಿಮ್ಮ ಮೆದುಳು ಕಂಪ್ಯೂಟರ್ನಂತೆ ಕಾರ್ಯವನ್ನು ನಿರ್ವಹಿಸುತ್ತೆ, ಅಷ್ಟು ಬುದ್ಧಿ ಸ್ಪೀಡ್ ಆಗುತ್ತೆ. ಯಾಕಂದರೆ ಚಂದ್ರನ ಮನೆಯಲ್ಲಿ ಬುಧ ಸಂಚಾರ ಆಗ್ತಾ ಇರೋದ್ರಿಂದ. ಕೆಲಸ ಸ್ಥಳಗಳಲ್ಲಿ ಸ್ವಲ್ಪ ರಾಜಕೀಯ ನಡೀಬೋದು, ಗೊತ್ತಲ್ಲ ನಿಮಗೆ. ಇನ್ನೊಬ್ಬರನ್ನ ಕಾಲು ಎಳಿತಾ ಇರುವಂಥದ್ದು, ಇನ್ನೊಬ್ಬರನ್ನ ಟೀಕಿಸ್ತಾ ಇರುವಂಥದ್ದು, ಅಲ್ಲೆಲ್ಲ ಬಹಳ ಎಚ್ಚರವಾಗಿರಿ. ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ ಈ ತಿಂಗಳು. ಶುದ್ಧ ಆಹಾರ ಕ್ರಮವನ್ನು ನೀವು ಈ ತಿಂಗಳು ಪ್ರಾರಂಭಿಸಿ. ರಕ್ತ ಪರೀಕ್ಷೆ ಅವಾಗವಾಗ ಮಾಡಿಸಿ. ಮಾನಸಿಕ ಒತ್ತಡ ಜಾಸ್ತಿ ಆಗ್ಬೋದು. ಜೀರ್ಣಶಕ್ತಿಯಲ್ಲಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ಈ ತಿಂಗಳು ಬಹಳ ಎಚ್ಚರವಾಗಿರಬೇಕು. ಕೆಲವೊಂದು ಆಹಾರ ಪದ್ಧತಿಗಳು ಇದರೆಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ಆಗಸ್ಟ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ.
ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮದು ಯಾವುದು ಕುಂಭ ಲಗ್ನನ, ಕುಂಭ ರಾಶಿನ ಅನ್ನೋದನ್ನು ಮೆಸೇಜ್ ಮಾಡಿ. ಈಗ ಇದು ಕುಂಭ ರಾಶಿಗೂ ಅನ್ವಯ ಆಗುತ್ತೆ, ಕುಂಭ ಲಗ್ನಕ್ಕೂ ಅನ್ವಯ ಆಗುವಂತೆ ನಾನು ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮಗೆ ಎಷ್ಟು ಪರ್ಸೆಂಟೇಜ್ ರಾಶಿಗೆ ಅನ್ವಯ ಆಗ್ತಿದೆ, ಎಷ್ಟು ಪರ್ಸೆಂಟೇಜ್ ಲಗ್ನಕ್ಕೆ ಅನ್ವಯ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮಗೆ ಬೇಕಾದ ರೀತಿಯಲ್ಲಿ ನಾವು ಇನ್ನೂ ಒಳ್ಳೆ ಪ್ರೆಸೆಂಟೇಷನ್ ಮುಂದಿನ ವಿಡಿಯೋದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ಬೋದು. ನೀವು ಕಮೆಂಟ್ ಮಾಡಿದ್ರೆ, ನೀವು ಉತ್ಸಾಹ ನಮಗೆ ಕೊಟ್ಟಾಗ ನಾವು ನಿಮಗೆ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ನೀವು ಶೇರ್ ಮಾಡ್ತಾ ಹೋಗಿ. ಆಗ ವಿಡಿಯೋ ಎಡಿಟಿಂಗ್ ಮಾಡೋರ್ಗೂ ನನಗೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗಿ ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಪ್ರಾಪ್ತಿಯಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.